15 ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಯ್ತು. ಅದನ್ನ ಫೈಟ್ ಮಾಡೋಣ. ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ, ಈ ರೀತಿ ಸರ್ಕಾರದ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ಈ ರೀತಿಯಾಗಿ ಮಾಡಿದ್ರೆ ರಾಜ್ಯಪಾಲರು ರಾಜ್ಯಕ್ಕೆ ಮಾಡೋ ಅವಮಾನ. ಅದಕ್ಕೆ ನೀವು ರಾಜ್ಯಪಾಲರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ರಾಜ್ಯಪಾಲರ ಮೇಲೆ ದಬ್ಬಾಳಿಕೆ ಅಲ್ಲ, ರಾಜ್ಯಪಾಲರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ನಮ್ಮೆಲ್ಲ ಹೊಣೆಗಾರಿಕೆ ಅದು. ಕನ್ನಡಿಗರಾಗಿ ಕರ್ನಾಟಕದವರಾಗಿ ನಾವು ನಮ್ಮ ಹೊಣೆಗಾರಿಕೆ. ರಾಜ್ಯಕ್ಕೆ ನೀವು ದಬ್ಬಾಳಿಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಅವ್ರು ಬರಕ್ಕಿಂತ ಮುಂಚೆನೆ ಅವ್ರು ಹೇಳಿದ್ದಾರೆ, ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಇದ್ರೊಳಗೆ ಯಾವ ರೀತಿಯಾಗಿ ಅವ್ರು ಇಷ್ಟ ಬಂದಂಗೆ ಹೇಳಕ್ಕಾಗಲ್ಲ. ಇದು ರಾಜ್ಯ ಸರ್ಕಾರದ ಜನತೆಗೆ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರಿಗೆ ಅವ್ರ ವಿವೇಚನೆ ಅನ್ನೋದು ಏನು? ಅವರ ವಿವೇಚನೆ ಇದೆ, ಅವರ ವಿವೇಚನೆ ರಾಜ್ಯಕ್ಕೆ ಅನ್ಯಾಯ, ಅವರ ವಿವೇಚನೆ ಕೇಂದ್ರ ಕೈಗೊಂಡಿದ್ದಾರೆ ಆಗ್ತದೆ. ಬಿಜೆಪಿಯ ಪ್ರಚಾರಕರ ರೀತಿ ಕೆಲಸ ಮಾಡೋದು ಅವ್ರ ವಿವೇಚನೆ ಏನಾದ್ರು ನಾವೇನ್ ಮಾಡಕ್ಕಾಗ್ತದೆ? ಆನ್ಸರ್ ಮಾಡ್ತೀನಿ ಅದಕ್ಕೆ. ಚಂದ್ರಶೇಖರ್ ಅವರೇ ನಿಮ್ದೊಂದು ಸ್ಮಾಲ್ ರಿಯಾಕ್ಷನ್ ಕೊಡಿ, ನಾನು ಬ್ರೇಕ್ ತಗೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ರಿಯಾಕ್ಷನ್ ಹೇಳ್ಬಿಡಿ, ನಿಮ್ದು ಫಸ್ಟ್ ರಿಯಾಕ್ಷನ್ ಆನ್ ದಿಸ್. ಸುಮಾರು 13 ನಿಮಿಷ ನಟರಾಜ್ ಗೌಡರು ಅನ್ಎಂಟೆಡ್ ಏನೇನೋ ಮಾತಾಡಿದ್ರು, ಅದನ್ನು ಸುಮ್ಮನೆ ಕೇಳಿಸ್ಕೊಂಡು ಇಂಟರಪ್ಟ್ ಮಾಡಲಿಲ್ಲ. ಅದೇ ಪ್ರೋಡಿಯಮನ್ನು ದಯಮಾಡಿ ನಟರಾಜ್ ಗೌಡರು ಈಗ ಪ್ರದರ್ಶನ ಮಾಡಬೇಕು, ದಯಮಾಡಿ. ಆಯಿತು. ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬ್ತಾ ಇದೆ. ಈಗ ಅದಕ್ಕೇನೆ ಇಂಥದಕ್ಕೆ ಜನಕ್ಕೆ ಬೇಕಾಗಿರ್ತಕ್ಕಂಥವನ್ನ ವಿರೋಧ ಮಾಡ್ಕೊಂಡು ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟು ದೇಶದಲ್ಲಿ ಅಂತ ಹೇಳಿದ್ರೆ, ಇವನ್ ಮಹಾರಾಷ್ಟ್ರದಲ್ಲಿ ನೋಡಿದ್ವಿ, ಒಂದು ಮುನ್ಸಿಪಾಲಿಟಿ ಗೆಲ್ಲಕ್ಕೂ ಯೋಗ್ಯತೆ ಇಲ್ದಂಗೆ ಆಗ್ಬಿಟ್ಟಿದೆ ನೋಡಿ. ಒಂದು ಒಕ್ಕೂಟ ವ್ಯವಸ್ಥೆ, ಪ್ಲೀಸ್ ಡೆಕೋರಮ್, ಒಂದು ಪ್ಲೀಸ್ ಪದಗಳನ್ನ ಬಳಸೋದು ಬೇಡ. ಮುನ್ಸಿಪಲ್ ಗೆಲ್ಲಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ನಾನೇನ್ ಮಾಡ್ಲಿ? ನನ್ಗೆ ಆಯ್ತಲ್ಲ, ಸರಿ ಆಯ್ತು ಬಿಡಿ. ಇದು ಡಿಬೇಟ್ ಆಯ್ತು, ಗೆದ್ರ ಮುನ್ಸಿಪಲ್ನ ಇಲ್ಲ ತಾನೆ? ಆಯ್ತು ಬಿಡಿ, ನೋಡಿ ಅದೇನಾಗುತ್ತೆ ಈ ರಾಜ್ಯದಲ್ಲೂ ಅದೇ ಕಥೆ ಆಗುತ್ತೆ ಮುಂದೆ. ಆಮೇಲೆ ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಒಂದು ಇರುತ್ತೆ ಸಿಂಧೂರ. ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಈವನ್ ಕೇಂದ್ರ ಸರ್ಕಾರ ಕೂಡ ಜನರಿಂದನೇ ಚುನಾಯಿತ ಆದಂಥ ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಯಾವುದಾದ್ರೂ ಕಾಯ್ದೆಯನ್ನು ಬಹುಮತದ ಮುಖಾಂತರ ಅಕ್ಸೆಪ್ಟ್ ಮಾಡಿದ ಮೇಲೆ ಎಲ್ಲ ರಾಜ್ಯ ಸರ್ಕಾರಗಳು ಅದನ್ನು ಒಪ್ಪಬೇಕು. ಅಕಸ್ಮಾತ್ ತಕರಾರಿದ್ರೆ ಸುಪ್ರೀಂ ಕೋರ್ಟಲ್ಲಿ ಇವರೋಗಿ ಚಾಲೆಂಜ್ ಮಾಡಬೇಕು. ಬಂದು ಎಷ್ಟು ದಿವಸ ಆಯಿತು? ಯಾರಾದರೂ ಒಬ್ಬರು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ? ಕಾಯ್ದೆ ಬಗ್ಗೆ ಎಲ್ಲಿ ತೀರ್ಮಾನ ಮಾಡಬೇಕಾಗಿರೋದು? ರಾಜ್ಯ ಸರ್ಕಾರದಲ್ಲಿ ಯಾಕೆ ಇವತ್ತು ಈ ತಗಾದೆ ತೆಗೆದು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ? ಯಾಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಚೀಮಾರಿಯಾಗಿ ಕಳಿಸುತ್ತೆ. ಯಾಕೆಂತ ಹೇಳಿದ್ರೆ, ಇದು ಸುಪ್ರೀಂ ಕೋರ್ಟ್ ಅನುದಾನದ ವಿಚಾರದಲ್ಲಿ ಹೋದಾಗ ಯಾರಿಗೆ ಚೀಮಾರಿ ಹಾಕಿದ್ದಾರೆ? ಅನುದಾನದ ವಿಚಾರದಲ್ಲಿ ಹೇಳಬೇಕು ನಾನು. ಒಂದ್ ನಿಮಿಷ. ಅನುದಾನದ ವಿಚಾರದಲ್ಲಿ NDRF ಮತ್ತೆ ಸ್ಟೇಟ್ ಇದಕ್ಕೂ ಯಾವ ರೀತಿ ವ್ಯತ್ಯಾಸ ಆಯ್ತು ಅಂದ್ರೆ ಕಂಪ್ಲೀಟ್ ಡಿಬೇಟಬಲ್ ಸಬ್ಜೆಕ್ಟ್ ಅದು. ನೋಡಿ, ಇವತ್ತೇನಾಗೋಗಿದೆ, ಇವತ್ತು ಹೊಸದಾಗಿ ಅದನ್ನೇನೋ ಮನ್ರೇಗಾ ಯೋಜನೆ ತಗೊಂಡ್ಬಂದು VBG ರಾಮ್ ಇವತ್ತು ಮಾಡಿದ್ದಲ್ಲ. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಇದ್ದಿದ್ದು, 83ರಲ್ಲಿ ಇವರೇ ಚೇಂಜ್ ಮಾಡಿದ್ರೆ ಗ್ರಾಮೀಣ ಭೂರಹಿತ ಉದ್ಯೋಗ ಅಂತ ಮಾಡಿದ್ರು. 89ರಲ್ಲಿ ಇವರೇ ಚೇಂಜ್ ಮಾಡಿ ಜವಾಹರ್ಲಾಲ್ ಯೋಜನೆ ಆಯಿತು. 89ರಲ್ಲಿ ಮತ್ತೆ ಅದನ್ನು ಜವಾಹರ್ಲಾಲ್ ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡಿದ್ರು. 2001ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜಗಾರ ಆಯಿತು. 2004ರಲ್ಲಿ ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಕಾರ್ಯಕ್ರಮ ಆಯಿತು. 2006ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಆಯಿತು. 2008ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಆಯಿತು. ಹೀಗೆ ಕಾಲಕ್ಕೆ ಯಾವಾಗಲೂ ಕಾಲ ಬರ್ತಾ ಕಾರ್ಯಕ್ರಮಗಳು ಚೇಂಜ್ ಆಗ್ತಾ ಹೋಗ್ತಾ ವ್ಯವಸ್ಥೆ ಇದು ಏನೋ ಯೋಜನೆಯೂ ಚೇಂಜ್ ಆಗ್ತಾ ಹೋಗುತ್ತೆ, ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ. ಜವಾಹರ್ಲಾಲ್ ಯಾಕೆ ತೆಗೆದ್ರಿ ನೀವಾಗಾರೆ? ನಿಮ್ಗೆ ಸಿಟ್ಟು ಬಂದ್ಬಿಟ್ಟಿದೆ ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಮೇಲೆ. ಹಾಗಾಗಿ ವ್ಯವಸ್ಥೆಗಳು ಚೇಂಜ್ ಆಗ್ತಿದ್ದಾಗೆ ಬರ್ತಾ ಇದೆ. ಒಂದು ಇದಾದ ಮೇಲೆ ಏನಾಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವರಿಗೆ ಪ್ರಾಬ್ಲಮ್ ಏನಾಗಿದೆ? ಅದೇನೇನು ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ವಸ್ತುಗಳಿತ್ತು ಎಲ್ಲವೂ ಕಂಟಿನ್ಯೂ ಆಯಿತು. ಅದರಲ್ಲಿ ಯಾವ್ಯಾವ ಕೆಟ್ಟ ಕೆಲಸಗಳಿತ್ತು CAG ರಿಪೋರ್ಟ್ ಕೊಟ್ಟಿರೋದ್ರಿ. CAG ರಿಪೋರ್ಟ್ ಒಂದು ನಿಮಿಷ ಅಲ್ಲಿಗೆ ಬಂದೆ. CAG ರಿಪೋರ್ಟ್ ಕೊಟ್ಟಿರೋದು ಇವ್ರು ಮಾಡಿರ್ತಕ್ಕಂಥ ಅನಾಚಾರಗಳೇನೆ. ಕರ್ನಾಟಕದಲ್ಲಿ 4.25 ಲಕ್ಷ ನಕಲಿ ಕಾರ್ಡು, ಅದಾದ್ಮೇಲೆ ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ತಕ್ಕಂಥ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ CAG ರಿಪೋರ್ಟ್ ಕೊಟ್ಟಾಗ 669 ಕೋಟಿ, ಒಂದು ನಿಮಿಷ ಬಂದ್ಬಿಡ್ತೀನಿ, 669 ಕೋಟಿ ಅನ್ಯಾಯ ಆಗಿದೆ, ಇದರೊಳಗಡೆ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ವಾಪಸ್ ಇದು ನಡೆದಿದೆಯಾ? ವಾಪಸ್ ತಗೊಳ್ತಕ್ಕಂಥ ಕೆಲಸ ನಡೆದಿದೆಯಾ? ಅಕ್ರಮ ನಡೀತಾ ಇತ್ತು, ಅನ್ಯಾಯ ಆಗ್ತಾ ಇತ್ತು ಜನಕ್ಕೆ. ಕೇವಲ 100 ದಿವಸ ಇತ್ತು, 125 ದಿವಸಗಳಾಯ್ತು. ಹೀಗೆ ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಹೋಗ್ಲಾಡ್ಸೋದಕ್ಕೆ ಕಾಯ್ದೆ ಆಗಿದೆ. ನಿಜವಾಗ್ಲೂ ನ್ಯೂನ್ಯತೆ ಇದರಿಂದ ಹೋಗಲಾಡಿಲ್ಲ. ಅದರಲ್ಲಿ ಕೆಲವೊಂದು ಡಿಮೆರಿಟ್